ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇವತ್ತು ಭಾಳ ಅದ್ಭುತವಾದ ವಿಚಾರ. ದಯವಿಟ್ಟು ಕೇಳಿ, ನನ್ನ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹೊಳೆನರಸೀಪುರ ತಾಲೂಕು ಹಳೇಕೋಟೆ ಹೋಬಳಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ರೈತರುಗಳು ಟ್ಯಾಕ್ಟ್ರ್ ಸಾಲ ತಗೊಂಡಿರ್ತಾರೆ. 4,70,000 ಆಗಿರುತ್ತೆ. ಅದು ಏನಾಗುತ್ತೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ 2013-14ರಲ್ಲಿ ಅದು ಮನ್ನಾ ಅಂತಂದು ಹೇಳ್ತಾರೆ. ಆದರೆ ಕೆಲವರು ಏನು ಮಾಡ್ತಾರೆ, ಮ್ಯಾನೇಜರ್ಗಳು ಇವರು ಆ ದುಡ್ಡನ್ನು ಒಡ್ಕೊಳ್ಳೋಕ್ಕೆ ಬೆದರಿಸಿ ಎಲ್ಲ ಇವತ್ತು ರೌಡಿಗಳನ್ನು ಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ, ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಅವ್ರನ್ನ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆಲ್ಲ ಕಳಿಸ್ತಾ ಇದ್ದಾರೆ. ನಿರಂಜನ್ ಅನ್ನೋ ವ್ಯಕ್ತಿ 2013ರಲ್ಲಿ ನಿರಂಜನ್ ಎಂಬ ವ್ಯಕ್ತಿನ 2013ರಲ್ಲಿ ಜೈಲಿಗೆ ಹಾಕಿ ಅವ್ರನ್ನ ಆಮೇಲೆ 3 ಲಕ್ಷ ಕಲೆಕ್ಷನ್ ಮಾಡ್ಕೊಂಡಿರ್ತಾರೆ. ಬಂದಮೇಲೆ ಜೈಲಿಂದ ಈಚೆ ಕಡೆ ಬಂದಮೇಲೆ 3 ಲಕ್ಷ ಕಲೆಕ್ಷನ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಅದಾದಮೇಲೆ ತಿರ್ಗಾ ಬೇರೆ ಮ್ಯಾನೇಜರ್ ಬರ್ತಾನಲ್ಲ, ಅವನು ಬದ್ಮಾಸ್. ಆ ಮ್ಯಾನೇಜರ್ ಬಂದು ಮತ್ತೇನು ಮಾಡ್ತಾನೆ, ತಿರ್ಗಾ ಹಿಂಸೆ ಕೊಡ್ತಾನೆ. ನೀನು ಲೋನ್ ಕಟ್ಟಬೇಕಂತ ಇವರೇ ಹೇಳಿರ್ತಾರೆ. ಈ ಕಚಡಗಳ ಮೊದಲೇ ಹೇಳಿರ್ತಾರೆ, ಲೋನ್ ಕಟ್ಟಂಗಿಲ್ಲ ಅಂತ ಹೇಳಿರ್ತಾರೆ. ಆದರೂ ಕೂಡ ಲೋನು ಇವ್ರಿಗೆ ಸರಿಯಾಗಿ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಎಲ್ಲಿ ಬೇಕಲ್ಲಿ ಸೈನ್ ಮಾಡಿಸ್ಕೊಂಡು ಈ ಥರ ಎಲ್ಲ ಮಾಡಿರ್ತಾರೆ. ಅದಕ್ಕೆ ಲೋನ್ ಅಂದು ಟ್ಯಾಕ್ಟ್ರ್ ಲೋನ್ ಇವೆಲ್ಲ ಇದೇ ಥರ. ಈ ವ್ಯಕ್ತಿ 3 ಲಕ್ಷ ಕೊಟ್ಟು ಈಗ ಮತ್ತೆ ಎದುರಿಸಿ ಇವ್ರಿಗೆ ಪಾಪ ಅವನು 2023ರಲ್ಲಿ ಹೋದ ವರ್ಷ ಸೊತ್ತೋಯ್ತಾನೆ ಎದ್ಕೊಂಡು. ಯಾಕಂದ್ರೆ ಆಲ್ರೆಡಿ ಒಂದು ಸತಿ ಜೈಲಿಗೆ ಹೋಗಿ ಬಂದಿರ್ತಾನೆ. ಆ ನಿರಂಜನ್ ಎಂಬ ವ್ಯಕ್ತಿ ಚಿಕ್ಕನಹಳ್ಳಿ ಗ್ರಾಮದವನು. ಚಿಕ್ಕನಹಳ್ಳಿ ಗ್ರಾಮ, ಹೊಳೆನರಸೀಪುರ ತಾಲೂಕು. ಆ ನಿರಂಜನ್ ಎಂಬ ವ್ಯಕ್ತಿ ಎದ್ಕೊಂಡು ಪಾಪ ಸೊತ್ತೋಯ್ತಾನೆ, ಆತ್ಮಹತ್ಯೆ ಮಾಡ್ಕೊಂತಾನೆ. ಯಾರು ಅದು ಕೊನೆ ಯಾರು? ಈಗ ಮತ್ತೆ ಮ್ಯಾನೇಜರ್ ಬಂದವನಲ್ಲ, ಇಡಿಯಟ್ಟು. ಆ ಮ್ಯಾನೇಜರ್ ಏನು ಮಾಡ್ತಾ ಇದ್ದಾನೆ, ಅವರ ಹೆಂಡತಿ ಮಕ್ಕಳಿಗೆ ಎದುರಿಸ್ತಾ ಇದ್ದಾನೆ. ಈಗ ಅವರು ಕೂಡ ಸಾಯೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಯಾರು ಕೇಳೋದು? ಇನ್ನೊಬ್ಬ ಈಗ ಈ ಕರ್ನಾಟಕ ಬ್ಯಾಂಕ್ ಇದೆಯಲ್ಲ, ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಇನ್ನೊಬ್ಬ ಏನು ಮಾಡೋನು, ಶಂಕರ್ ಅಂತ ವ್ಯಕ್ತಿ ಫೋರ್ಜರಿ ಸೈನ್ ಮಾಡಿಸ್ಕೊಂಡವನೆ. ಅಂದರೆ ಮ್ಯಾನೇಜರೇ ಮಾಡವನೆ ಫೋರ್ಜರಿ ಸೈನ್ ಮಾಡಿ ಏನು ದುಡ್ಡು ಮನ್ನಾ ಆಗಿರುತ್ತಲ್ಲ ಅದನ್ನೆಲ್ಲ ತಗೊಂಡು ನಿಮಗೆ ಮನ್ನಾ ಆಗತ್ತೆ ಅಂತ ಹೇಳಿ ತಿರ್ಗಾ ಈಗ ಮತ್ತೆ ಸುಮಾರು ಒಂದು 7-8 ವರ್ಷ ಬಿಟ್ಕೊಂಡು ಈಗ ಮತ್ತೆ ನೀವು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟೆಷ್ಟು ಅದು ಡಬಲ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರು ರೌಡಿಗಳನ್ನು ಬಿಡ್ತಾ ಇದ್ದಾರೆ, ರೌಡಿಗಳನ್ನು ದರೋಡೆಕೋರರನ್ನು ಬಿಡ್ತಾ ಇದ್ದಾರೆ. ಅಂದರೆ ನೋಡಿ, ದೊಡ್ಡವ್ರು ಏನು ಬೇಕಾದ್ರೆ ತಿನ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಆದರೆ ರೈತರಿಗೆ ಎಷ್ಟು ಮೋಸ ಅನ್ಯಾಯ ನಡೀತಾ ಇದೆ. ಇನ್ನೇನಕ್ಕೆ ಗೆಣಸ್ಕೊಳಕ್ಕೆ ಬಂದಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ? ಇದಕ್ಕೆ ಬಂದಿದೆಯಾ? ಬಡವ್ರನ್ನ ಹಿಂಸೆ ತೆಗಿಯಕ್ಕೆ ಬಂದಿದೆಯಾ? ಬಡವ್ರನ್ನ ರಕ್ತ ಈರಕ್ಕೆ ಬಂದಿದೆಯಾ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ? ಏನು ಬಾಟ ಆರಿಸ್ಬಿಟ್ರೆ ಮುಗಿದೋಯ್ತು ನಮಗೆ ಸ್ವಾತಂತ್ರ್ಯ ಬಂದಂಗೆ ಅಂತ. ಅಯ್ಯೋ ಕೊಪ್ಪಿ ಮುಂಡತ್ತವ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಮಾಡುವುದನ್ನು, ಅಕ್ರಮ ಎಲ್ಲೆಲ್ಲಿ ನಡೀತೈತೋ ಪ್ರಶ್ನೆ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಭಾರತೀಯರೇ ಅಲ್ಲ. ನಮಗೆ ಸ್ವಾತಂತ್ರ್ಯ ಬಂದಿರೋದೇ ವೇಸ್ಟ್ ಅಂದ್ಕೊಳ್ಳಿ. ಯಾಕಂದರೆ ಅರ್ಥ ಮಾಡ್ಕೊಳ್ಳಿ, ನಾವು ಇವತ್ತು ಭಾರತ ದೇಶದಲ್ಲಿದ್ದೀವಿ ಅಂದರೆ ಪ್ರತಿಯೊಬ್ಬ ನಾಗರಿಕನೂ ಇವತ್ತು ಸ್ವಾತಂತ್ರ್ಯ ಬಂದಿದೆ ನಮ್ಮ ದೇಶಕ್ಕೆ. ಸಂವಿಧಾನ ಇದೆ, ಕಾನೂನಿದೆ, ಎಲ್ಲರಿಗೂ ಒಂದೇ. ನಾವು ಪ್ರಶ್ನೆ ಮಾಡೋದು ಕಲಿಬೇಕು. ಭ್ರಷ್ಟಾಚಾರ ಅನ್ಯಾಯ ಮಾಡೋದು ನೋಡ್ಕೊಂಡು ನಿಂತು ಸುಮ್ಮನೆ ಇದ್ದರೂ ಕೂಡ ವೇಸ್ಟ್. ಅದು ಒಂಥರ ರಣ ಹೇಡಿಗಳ ಥರ, ಗಂಡಸ್ರೇ ಅಲ್ಲ, ಒಂಥರ ನಪಂಸಕ ಥರ. ಇಂಥವೆಲ್ಲ ಪ್ರಶ್ನೆ ಮಾಡಲಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಬಡವರ ರಕ್ತ ಈರ್ತಾ ಇದ್ದಾರೆ. ಬಡವ್ರನ್ನ ರಕ್ತ ಹೀರಿ ಇವರ ಜೀವನ ಮಾಡ್ತಾಯಿದ್ದಾರೆ. ಇವರೆಲ್ಲ ರಾಜಕಾರಣಿಗಳು, ಬ್ಯಾಂಕ್ ಮ್ಯಾನೇಜರ್ಗಳು, ಎಷ್ಟೋ ಜನ ಪೊಲೀಸರುಗಳು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇದೇ ಥರ ಬೇಜನ್ ಕೇಸ್ಗಳವೆ. ಪಾಪ ಹೊಳೆನರಸೀಪುರದವನು ಹುಡುಗ ಒಂದು ಫೋನ್ ಮಾಡಿ ಹೇಳ್ತಾನೆ, ಅಣ್ಣ ಹಿಂಗಾಗಿದೆ, ಏನು ಮಾಡಬೇಕು ಅಂತ. ನಾನು ಇವಾಗ ಹೇಳಿದ್ದೇನೆ ಅವನಿಗೆ, ಫಸ್ಟು ಹೋಗಿ ಕೋರ್ಟಲ್ಲಿ ಕೇಸು, ಈ ಗ್ರಾಹಕರ ಕೋರ್ಟ್ ಇರುತ್ತೆ, ಅಲ್ಲಿ ಹೋಗಿ ಆ ಬ್ಯಾಂಕ್ ಮ್ಯಾನೇಜರ್ ಕೇಸ್ ಹಾಕು, ಅವನು ಒಳಗಾಗ್ತಾರೆ. ಆ ಥರ ನೀನು ಮಾಡಬೇಕು ಕೇಸು. ಯಾವ ಪೊಲೀಸ್ ಸ್ಟೇಷನಲ್ಲಿ ಹೋಗಬೇಡ, ಸೀದಾ ಕೋರ್ಟ್ಗೆ ಹೋಗು, ಗ್ರಾಹಕರ ಕೋರ್ಟ್ಗೆ ಹೋಗು. ಅಲ್ಲಿ ಲಾಯರ್ ಇರ್ತಾರೆ, ಅಲ್ಲಿ ಕೋರ್ಟ್ಗೆ ಹೋಗು. ಅವನಿಗೆ ಬ್ಯಾಂಕ್ ಮ್ಯಾನೇಜರ್ ಹೆಸರಲ್ಲಿ ಕಂಪ್ಲೇಂಟ್ ಕೊಡು ಅಂತಂದು ಅವನಿಗೆ ಸಲಹೆ ಹೇಳಿದ್ದೀನಿ. ಅದು 100% ಅವ್ನಿಗೆ ಒಳ್ಳೇದಾಗಲಿ ಅಂತಂದು ಕೇಳ್ಕೊತಾ ಇದ್ದೀನಿ. ಇದೇ ಥರ ಬ್ಯಾಂಕ್ನವರು ಭಾಳ ಹಿಂಸೆ ಕೊಡ್ತಾಯಿದ್ದಾರಂತೆ. ದಯವಿಟ್ಟು ಬ್ಯಾಂಕ್ನವರು ನೀವು ಈ ಥರ ಬಡವರಿಗೆ, ರೈತರಿಗೆ ಹಿಂಸೆ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಹತ್ರ ಬಡವರ ಫೈಲುಗಳು ಭದ್ರವಾಗಿರ್ತವೆ. ಅವಕ್ಕೆ ಬೆಂಕಿ ಹತ್ತಲ್ಲ, ಅವಕ್ಕೆ ಇಲಿ ತಿನ್ನಲ್ಲ, ಏನೂ ಮಾಡಲ್ಲ. ಮತ್ತು ದೊಡ್ಡ ಫೈಲ್ಗಳು ಮಾತ್ರ ಅವು ಇಲಿ ತಿಂತವೆ, ಇನ್ನೇನೋ ಬೆಂಕಿ ಎತ್ತು ಬಿಡ್ತವೆ. ಇದೆಲ್ಲ ಆಗುತ್ತೆ ದೊಡ್ಡ ಫೈಲ್ಗೆ. ಆದರೆ ಬಡವ್ರ ಫೈಲ್ ಮಾತ್ರ ಭಾಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಹಂಗೆ ಇಟ್ಟಿರ್ತಾರೆ. ನೋಡಿ, ಈ ಪರಿಸರದಲ್ಲಿ ಇಟ್ಕೊಂಡು ಹೇಳ್ತೀನಿ, ಈ ಭೂಮಿ ತಾಯಿ, ಈ ಪರಿಸರ, ಇದು ಸತ್ಯ ಹೇಳ್ತಾ ಇದ್ದೀನಿ. ಒಂದಿನಲ್ಲಿ ಒಂದನ್ನು ನರಕಕ್ಕೆ ಅನುಭವಿಸ್ಬೇಕಾಗುತ್ತೆ ನೀವೆಲ್ಲ. ಈ ಥರ ಇವತ್ತು ಬಡವ್ರ ರಕ್ತ ತಿಂತಾ ಇದ್ದೀರಲ್ಲ, ನೀವೆಲ್ಲ ಬಯಸ್ತೀರಾ? ಎಷ್ಟು ದಿನ ಅಂತ ತಿಂತೀರಯ್ಯ? ಆಯಿತು, ಜನಗಳು ಇಷ್ಟೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಬದಲಾವಣೆ ಆಗ್ರಯ್ಯ, ಸಾಕು. 78ರ ವರ್ಷದ ಸ್ವತಂತ್ರ ದಿನಾಚರಣೆ ಮಾಡಿದ್ದೀವಿ. ಏನು ಗಾಡಿಗಳ ಮೇಲೆ ಕೇಳ್ತೀಯಾ, ಬಸ್ಗಳ ಮೇಲೆ ಕೇಳ್ತೀಯಾ, ಲಾರಿಗಳ ಮೇಲೆ ಕೇಳ್ತೀಯಾ? ಬಾವುಟ ಆರಿಸಿದ್ರು ಮಾತ್ರ ಸ್ವತಂತ್ರ ಅಲ್ಲ. ನಮಗೆ ನಿಜವಾಗ್ಲೂ ಸ್ವತಂತ್ರ ಬಂದಿದೆಯಾ 100%? ಇದನ್ನು ಯೋಚನೆ ಮಾಡಿ ಜನಗಳೇ.
ಪ್ರಜೆಗಳೇ ಅರ್ಥ ಮಾಡ್ಕೊಳ್ಳಿ. ಬದಲಾವಣೆ ಆಗಿ ಅಂತ 1000 ಸತಿ ಏನು ನನಗೋಸ್ಕರ ಬದಲಾವಣೆ ಆಗೋದು ಬೇಡ, ನಿಮಗೋಸ್ಕರ, ನಿಮ್ಮ ಊರಿಗೋಸ್ಕರ, ನಿಮ್ಮ ಗ್ರಾಮಕ್ಕೋಸ್ಕರ ಬದಲಾವಣೆ ಆಗಿ. ಎಲ್ಲಿವರೆಗೂ ನಾವು ಅವರು ಕೊಡುವ ಎಂದೊಲ ಕಾಸಿಗೆ ಓಟ್ ಹಾಕ್ತೀವೋ ಅಲ್ಲಿವರೆಗೂ ಇದೇ ಪರಿಸ್ಥಿತಿ ಇರುತ್ತೆ. ಯಾಕಪ್ಪ ಅಂದರೆ ಅವರು ನಮಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದಿರ್ತಾರೆ. ಆ ದುಡ್ಡು ಹೆಂಗೆ ತೆಗಿಬೇಕು ಅಂದರೆ ಈ ಥರ ಲೂಟಿ ಹೊಡಿತಾರೆ. ಒಂದು ಕಡೆ ಬ್ಯಾಂಕಿಗೆ ಈ ಥರ ಮಾಡ್ತಾರೆ, ಒಂದು ಕಡೆ ಪೊಲೀಸರನ್ನ ಬಿಡ್ತಾರೆ, ಒಂದು ಕಡೆ ಸರ್ಕಾರಿ ಅಧಿಕಾರಿಗಳನ್ನ ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ಇನ್ನು ಪಾಣಿ ಎಲ್ಲೆಲ್ಲ ಚೇಂಜ್ ಮಾಡ್ಸ್ಕೊಂಬರಕ್ಕೆ ಹೋಗ್ತೀವ, ಇದೆಲ್ಲ ಕಂದಾಯ ಇಲಾಖೆ ಆಗಿರ್ಬೋದು, ಎಲ್ಲ ಲೂಟಿ ಹೊಡಿತಾ ಇದ್ದಾರೆ. ಇದೆಲ್ಲ ಆ ಚುನಾವಣೆಯಲ್ಲಿ ಖರ್ಚು ಮಾಡಿರ್ತಕ್ಕಂಥ ದುಡ್ಡನ್ನ ಈ ಥರ ಕಲೆಕ್ಷನ್ ಮಾಡ್ತಾರೆ. ಈ ಕಿತ್ತೋಗಿರೋ ರಾಜಕಾರಣಿಗಳು ನಮ್ಮ ಜನಗಳು ಎಲ್ಲಿವರೆಗೂ ಅವ್ರು ಕೂಡ ಪುಟ್ಕೋಸಿ 200 300 ಎಣ್ಣೆ ಬಾಟ್ಲು ಇದಕ್ಕೆ ಆಸೆ ಪಡ್ತಿರಲ್ಲ. ವರ್ಷ ಎಲ್ಲ ದಿನಾ ಕುಡಿತೀರಾ, ದಿನಾ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಾ. ಪುಟ್ಕೋಸಿ ನಾಚಿಕೆ ಮಾನ ಮರುದಿಲ್ಲ. ಅವ್ರು ಕೂಡ 200 300 ರೂಪಾಯಿಗೆ ಓಟ್ ಹಾಕ್ತಿರಲ್ಲ, ನಾಚಿಕೆ ಆಗಲ್ವಾ? ನಿಜವಾಗ್ಲೂ ಸ್ವತಂತ್ರ ಬಂದಿದೆಯಾ? ನಿಜವಾಗ್ಲೂ ನೀವೆಲ್ಲ ಬಾಟ್ ಏರಿಸಿ ಖುಷಿ ಪಟ್ಟರಲ್ಲ, ಏನಕ್ಕೆ? ಯಾಕೆ ಖುಷಿಗೆ ಏರಿಸ್ತಾ ಇದ್ದೀರಾ? ಎಷ್ಟೋ ಜನ ಅಮಾಯಕರು ಸಾಯ್ತಾ ಇದ್ದಾರೆ, ಪ್ರಾಣ ತೆಗಿತಾ ಇದ್ದಾರೆ. ಇದಕ್ಕೆ ಬಂದಿದೆ ಸ್ವಾತಂತ್ರ್ಯ? ಯಾರಿಗೆ ಬಂದಿದೆ ಸ್ವಾತಂತ್ರ್ಯ? ಏನು ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಸಂಬಂಧಿಕರು ಮಾತ್ರ ನಿಂತ್ಕೊಂಡು ಚುನಾವಣೆಯಲ್ಲಿ ಗೆಲ್ಲಬೇಕು, ಬೇರೆ ಯಾರಿಗೂ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ. ಹಂಗಾದ್ರೆ ಇದೇ ಥರ ಅವ್ರು ಎಂಜಲ್ ಕಾಸಿಸ್ಕೊಂಡು ಓಟ್ ಹಾಕ್ತಾನೆ ಹೋಗ್ತೀರಾ. ನೀವು ಕಟ್ಟಬಾರ್ದು ಟ್ಯಾಕ್ಸ್ಗಳೆಲ್ಲ ಕಟ್ಟಿ ಹಿಂಗೆ ಕೊನೆಯವರೆಗೂ ಸಾಯೋವರೆಗೂ ನಾನು ಕಷ್ಟ ಬಿದ್ದಿದ್ದಪ್ಪ, ನನ್ನ ಮಕ್ಳು ಕಷ್ಟ ಬೀಳಬೇಕು, ತಿರ್ಗಿ ಅವನು ಹುಟ್ಟಿ ಅವನು ಕೂಡ ಅಷ್ಟೇ, ಅಯ್ಯೋ ನಾನು ಕಷ್ಟ ಬೀಳಬಾರ್ದು, ನಮ್ಮ ಅಪ್ಪ ಕಷ್ಟ ಬಿದ್ದಿದ್ದ ಅಂತ ಅವನು ಈ ಥರ ಮಾಡ್ಕೊಂಡು ಹೋದರೆ ಯಾರೂ ನಾವು ಬಡವರು ಉದ್ಧಾರ ಆಗಲ್ಲ, ಬೆಳವಣಿಗೆ ಆಗಲ್ಲ, ಏಳಿಗೆ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ನಾಗರಿಕನು ಬದಲಾವಣೆ ಆಗಿ ಚುನಾವಣೆ ಬಂದಾಗ ಒಳ್ಳೆ ಪಾಠ ಕಲಿಸಿದ್ರೆ ಮಾತ್ರ ನಾವು ಒಳ್ಳೆ ಪ್ರಜೆಗಳಾಗ್ತೀವಿ, ಒಳ್ಳೆ ಭಾರತೀಯರಾಗ್ತೀವಿ. ಇಲ್ಲಂದ್ರೆ ಇಲ್ಲ. ಎಲ್ಲರೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.